ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತ್ನಿ ಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ನಾವು ಅಂದ್ಕೊಂಡಿದ್ದು ಎಲ್ಲ ಆಗಬೇಕು ಅಂತಂದರೆ ನಾವು ಫಸ್ಟು ದೇವರಿಗೆ ಹತ್ರ ಆಗಬೇಕು. ದೇವರಿಗೆ ಹತ್ರ ಯಾವ ರೀತಿ ಆಗಬೇಕು? ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಅನ್ನೋದು ಎಷ್ಟೋ ಜನ ಮರ್ತುಬಿಟ್ಟಿದ್ದಾರೆ. ಭಕ್ತಿಯನ್ನು ಆಚರಣೆ ಅಂತ ಅಂದ್ಕೊಬಿಟ್ಟಿದ್ದಾರೆ. ಗದದ ಕಡೆ ಹಿಂಗೆ ಹಚ್ಕೊಂಡು ಹಿಂಗೆ ಅನ್ನೋದು ಅದೇ ಆಚರಣೆ, ಅದೇ ಮಂಗಳಾರತಿ ಮಾಡೋದು, ಏನೋ ಒಂದು ಮಂತ್ರ ಹೇಳೋದು. ಭಕ್ತಿನೇ ಇಲ್ಲ. ಏನು ಪ್ರಯೋಜನ? ಮೇಲ್ಗಡೆ ಹಣ್ಣು ತುಂಬ ಚೆನ್ನಾಗಿದೆ, ಒಳಗಡೆ ಎಲ್ಲ ಕೊಳ್ತೋಗ್ಬಿಟ್ಟಿರುತ್ತೆ, ಅಥವಾ ಏನೂ ಇರಲ್ಲ. ಏನು ಪ್ರಯೋಜನ ಆಗುತ್ತೆ? ಸೊ ಹಾಗಾಗಿ ಭಕ್ತಿ ಅನ್ನೋವಂಥದ್ದು ತುಂಬ್ಕೋಬೇಕು. ಭಕ್ತಿಯನ್ನು ಯಾವ ರೀತಿ ನೋಡಿ, ಭಕ್ತಿಯಿಂದ ನೀವು ದೇವರಿಗೆ ಹೇಗಾದರೂ ಪೂಜೆ ಮಾಡಿ, ಭಗವಂತ ಒಲಿತಾನೆ. ಈಗ ಬೇಡ್ರ ಕಣ್ಣಪ್ಪ ಮಾಂಸದ ಊಟವನ್ನು ಲಿಂಗಕ್ಕೆ ಇಟ್ಟು ಭಕ್ತಿಯನ್ನು ಸಮರ್ಪಣೆ ಮಾಡಿದೆ, ತನ್ನ ಕಣ್ಣನ್ನು ಕೊಟ್ಟ. ಅದೇ ರೀತಿ ಭಕ್ತಿಯನ್ನು ಯಾವ ರೀತಿ ಭಕ್ತಿ ಮನಸ್ಸಲ್ಲಿರುವಂಥ ಮನಸ್ಸಲ್ಲಿ ಒಂದು ಭಕ್ತಿ ಇತ್ತು ಅಂತಂದರೆ ನೀವು ಹೇಗಾದರೂ ಪೂಜೆ ಮಾಡಿ, ನೀವು ಎಲ್ಲಾದರೂ ಕೂತ್ಕೊಂಡು ನೀವು ಪೂಜೆ ಮಾಡಿ, ಅದು ಭಗವಂತನಿಗೆ ಅರ್ಪಣೆ ಆಗುತ್ತೆ. ಒಂದು ಒಳ್ಳೆ ಉದಾಹರಣೆ ಕೊಟ್ಬಿಡ್ತೀನಿ, ನೀವು ತಿಳ್ಕೊಳ್ಳಿ. ಲೈಫಲ್ಲಿ ನೀವು ಮರೆಯೋಕ್ಕಾಗಲ್ಲ ಈ ಒಂದು ಉದಾಹರಣೆನ. ನೋಡಿ, ಈ ಒಬ್ಬ ಆಂಜನೇಯ ಸ್ವಾಮಿ ಆಕಾಶದಲ್ಲಿ ಹೋಗ್ತಾ ಇದ್ದಂತೆ. ಆವಾಗ ಒಬ್ಬ ಈ ಮಲವಿಸರ್ಜನೆ ಮಾಡ್ತಾ ಇದ್ದಾಗ ರಾಮ 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 ಅಂತ ಜಪ ಮಾಡ್ತಿದ್ದಂತೆ. ನನ್ನ ಶ್ರೀರಾಮ ಪ್ರಭು, ಆಂಜನೇಯ ಸ್ವಾಮಿ ಕೋಪ ಬಂದ್ಬಿಡ್ತಾನೆ, ನನ್ನ ಶ್ರೀರಾಮ ಪ್ರಭು ಜಪವನ್ನು ಇವನು ಮಲವಿಸರ್ಜನೆ ಮಾಡ್ತಾ ಇದ್ದಾಗ ಹೇಳ್ತಾ ಇದ್ದಾನಲ್ಲ, ಇವನು ಎಂಥ ಅಧಮ ಇರಬೇಕು ಇವನು ಅಂತೇನು ಮಾಡ್ಬಿಟ್ಟು ಬೆನ್ನಿಗೆ, ಆದರೂ ತುಂಬ ಕೋಪ ಬಂತ ಅದನ್ನೆಲ್ಲ ತಡ್ಕೊಂಡು ಏನು ರಾಮ ಜಪ ಮಾಡ್ತಾವನಲ್ಲ ಅಂದ್ಬಿಟ್ಟು ಬೆನ್ನಿಗೆ ರಪ್ ಅಂತ ಹೊಡೆದಂತೆ. ಹೊಡೆದ್ಬಿಟ್ಟು ಆಂಜನೇಯ ಸ್ವಾಮಿ ಶ್ರೀರಾಮನ ದರ್ಶನಕ್ಕೆ ಹೋದ. ಆ ಶ್ರೀರಾಮನ ದರ್ಶನಕ್ಕೆ ಹೋದಾಗ ಅಲ್ಲಿ ಶ್ರೀರಾಮನ ಭೇಟಿ ಎಲ್ಲ ಭೇಟಿಯಲ್ಲಿ ಮಾತುಕೆಲ್ಲ ಆದಮೇಲೆ ಮತ್ತೆ ವಾಪಸ್ಸು ಆಯಿತು ನೀನು ಹೋಗ್ಬಿಟ್ಟು ಬಾ ಅಂತ ಹೇಳ, ಹನುಮಂತ ಹೋಗ್ಬಿಟ್ಟು ಬಾ ನೀನು ಅಂತ ಆಶೀರ್ವಾದ ಮಾಡಿ ಈ ಕಡೆ ತಿರುಗಿದಾಗ ರಾಮನ ಬೆನ್ನಲ್ಲಿ ಇಷ್ಟದಪ್ಪ ಕೈಯಿಂದ ಹೊಡೆದಿರೋಂಥ ಅಚ್ಚ ಇತ್ತಂತೆ. ಅಂದರೆ ಇಷ್ಟು ದಪ್ಪ. ಅಯ್ಯೋ ಶ್ರೀರಾಮ ಪ್ರಭು, ಏನು ನಿನ್ನ ಬೆನ್ನಲ್ಲಿ ಗಾಯ, ಈ ಥರ ಯಾರು ಹೊಡೆದಿದ್ರು? ನೀನೇ ಹೊಡೆದ್ಬಿಟ್ಟಲ್ಲಪ್ಪ ನನಗೆ ಅಂತ. ಯಾವಾಗ ಅಂದರೆ ಆವಾಗ ಆಂಜನೇಯ ಸ್ವಾಮಿಗೆ ಒಂದು ಜ್ಞಾನೋದಯ ಆಯ್ತಂತೆ. ಅಲ್ಲ, ಅದಕ್ಕೆ ನೋಡಿ, ದೇರ್ ಈಸ್ ನೋ ರಾಂಗ್ ಟೈಮ್ ಟು ಡೂ ದಿ ರೈಟ್ ವರ್ಕ್ ಅಂತ. ಒಳ್ಳೆಯ ವಿಚಾರವನ್ನು, ದೇವರ ಜಪವನ್ನು ಎಲ್ಲಿ ಬೇಕಾದರೂ ಕೂಡ ಮಾಡಬಹುದು. ಗೊತ್ತಲ್ಲ? ಹಾಗಾಗಿ ನಾವು ಏನು ಮಾಡ್ತೀವಿ ಅಂತಂದರೆ, ನಮ್ಮಲ್ಲಿ ಭಕ್ತಿ ಅನ್ನೋದಿತ್ತು ಅಂತಂದರೆ ದೇವ್ರ ಮನೆಯೇ ಬೇಕು ಅಂತಲ್ಲ, ದೇವಸ್ಥಾನನೇ ಬೇಕು ಅಂತಲ್ಲ, ಒಂದು ರೂಮಲ್ಲಿ ಕೂತ್ಕೊಂಡು ಮಾಡಿ, ಹಾಸಿಗೆ ಮೇಲೆ ಕೂತ್ಕೊಂಡು ಮಾಡಿ. ಭಗವಂತ ಎಲ್ಲ ಕಡೆ ಭಗವಂತ ನಿಮಗೆ ಸಿಗ್ತಾನೆ, ಜ್ಞಾನೋದಯ ಆಗ್ತಾ ಬರುತ್ತೆ. ಭಗವಂತನ ಎಲ್ಲ ಕಡೆ ನೋಡ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಭಕ್ತಿ ಅನ್ನುವಂಥದ್ದು ಜಾಸ್ತಿ ಮಾಡಬೇಕು. ಭಕ್ತಿ ಅನ್ನೋದು ಹೇಗೆ ಜಾಸ್ತಿ ಮಾಡಬೇಕು? ಭಜನೆಯಿಂದ. ಭಜನೆಯನ್ನು ಮಾಡಬೇಕು. ಎಲ್ಲಿ ಲಕ್ಷಕ್ಕೆ ಒಬ್ಬರು ಕೂಡ ಭಜನೆ ಮಾಡ್ತಾ ಇಲ್ಲ ಇವಾಗ. ಲಕ್ಷಕ್ಕೆ ಒಬ್ಬರು ಎಲ್ಲೋ ಪಾಪ ಹೆಣ್ಮಕ್ಳು ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಹೇಳಿ ಒಂದು ಭಜನೆ ಹೇಳ್ತಾರೆ. ಅದು ಬಿಟ್ಟರೆ ಯಾರೂ ಭಜನೆ, ನೀವು ಭಜನೆ ಒಂದನ್ನು ಮಾಡ್ತು ಅಂತಂದರೆ ಸಾಕು, ಭಗವಂತ ನಿಮಗೆ ಕೇಳಿದ್ದನ್ನು ಕೊಡ್ತಾನೆ. ಅದೇ ಭಗವಂತನ ಹೊಗಳ್ತಾ ಈ ಮಂತ್ರಗಳಲ್ಲಿ ಇರೋದೇನೋ ಭಗವಂತನನ್ನು ಹೊಗಳುವಂಥ ವಿರಾಟ್ ರೂಪವನ್ನು ಹೊಗಳುವಂಥದ್ದು ಮಂತ್ರಗಳಲ್ಲಿರುವಂಥದ್ದೇ. ಅದನ್ನೇ ಭಜನೆ, ಭಕ್ತಿ ಭಾವ. ಇದು ಸುಲಭ. ಭಗವಂತನ ಸುಲಭವಾಗಿ ಹೋಲಿಸ್ಕೊಳ್ಳುವಂಥದ್ದು ಒಂದು ತಂತ್ರ ವಿಧಾನ ಅಂತಂದರೆ ಭಜನೆ. ಹಾಗಾಗಿ ಭಜನೆಯನ್ನು ನೀವು ಮಾಡಿ, ಭಜನೆಯನ್ನು ಕೇಳಿ. ಗೊತ್ತಲ್ಲ? ಹಾಗಾಗಿ ಭಜನೆಯನ್ನು ಮಾಡಿದ್ರೆ ಸಾಕು. ಭಜನೆ ಮಾಡಿಬಿಟ್ಟು ಸಂಕಲ್ಪ ಮಾಡಿ ಭಜನೆ ಮಾಡಿ. ಭಜನೆ ಮಾಡಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. 2 ಸರಿ ಸಂಕಲ್ಪ ಮಾಡ್ಕೊಂಡು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಸುಲಭವಾಗಿ ಆಗುತ್ತೆ. ಗೊತ್ತಲ್ಲ? ಇದು ಅತ್ಯದ್ಭುತವಾದಂಥ ಒಂದು ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ,
ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು, ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗದೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸ್ ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಇನ್ನು ಹೈ ಬಿ ಪಿ ಇತ್ತು ಅಂತಂದರೆ, ಯಾರಿಗೆ ಜಾಸ್ತಿ ಹೈ ಬಿ ಪಿ ಇರುತ್ತೆ ಅಂದರೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೋತಾಯಿದ್ರು. ಹೈ ಬಿ ಪಿ ನೋಡಿ, ಭಾಳಷ್ಟು ಜನ ಈ ಹೈ ಬಿ ಪಿ ಇರೋಂಥವ್ರು ಕೋಪ ಮಾಡ್ಕೊಳ್ಳೋದ್ರಿಂದ ಜಾಸ್ತಿ ಬರುತ್ತೆ, ಮತ್ತು ಉಪ್ಪನ್ನು ಜಾಸ್ತಿ ಸೇವನೆ ಮಾಡೋದ್ರಿಂದ ಬರುತ್ತೆ. ಈ ಕೋಪ ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಈ ಸಣ್ಣ ಪುಟ್ಟದಕ್ಕೂ ಕೂಡ ಕೋಪ ಮಾಡ್ಕೊಳ್ಳೋದು, ರೇಗೋ ಅಂತ ಏಯ್ ಅನ್ನೋಂಥದ್ದು, ಇರಿಟೇಷನ್, ಕೋಪ ಅಲ್ಲ ಬರೀ ಸಿಕ್ಕಾಪಟ್ಟೆ ಇರಿಟೇಷನ್ ಮಾಡ್ಕೋತಾ ಇತ್ತು ಅಂತಂದ್ರೂ ಕೂಡ ಅವ್ರಿಗೆ ಹೈ ಬಿ ಪಿ ಬರುತ್ತೆ, ಅಧಿಕ ರಕ್ತದೊತ್ತಡ, ಗೊತ್ತಲ್ಲ. ಹಾಗಾಗಿ ನೀವು ರಕ್ತದೊತ್ತಡ ಮಾಡಬೇಕಾದ್ರೆ ಕೋಪ ಕಡಿಮೆ ಮಾಡಬೇಕು. ಅದರ ಕೋಪ ಫಸ್ಟು ನೀವು ಸಂಕಲ್ಪ ಮಾಡಬೇಕು. ನಿಮಗೆ ಬಿ ಪಿ ಇದೆ ಅಂತಂದರೆ ನೀವು ಸಿಗರೇಟ್ ಸೇತಾ ಇದ್ದೀರಾ ಅಂತ ಲೆಕ್ಕ. ಅಂದರೆ ಅಷ್ಟು ಡೇಂಜರು. ಅದ ಬಿ ಪಿ ಕಾಮನ್ ಅಂದ್ಬಿಡ್ತಾರೆ. ಕಂಟ್ರೋಲ್ ಮಾಡ್ಕೊಳ್ಳಿಲ್ಲ ಅಂತಂದರೆ ತುಂಬಾ ಕಷ್ಟ, ಗೊತ್ತಲ್ಲ. ಅದು ಬೇರೆ ಬೇರೆ ರೀತಿಯಂಥ ಸಮಸ್ಯೆಗಳನ್ನ ತಂದುಕೊಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮತ್ತು ಈ ಬಿ ಪಿ ಜಾಸ್ತಿ ಇರೋದ್ರಿಂದ ನರನಾಡಿಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಒಂದಕ್ಕೊಂದು ಲಿಂಕು, ಕಿಡ್ನಿ ಮತ್ತು ಲಿವರು ಮತ್ತು ಬ್ರೈನ್ಗೂ ಸಂಬಂಧಪಟ್ಟಂಥ ಸಮಸ್ಯೆಗಳು. ಬ್ರೈನು ಕಲ್ಲೋಲ ಆಗಿಬಿಡ್ತದೆ, ಅಧಿಕ ತಡೀತದೆ. ನೀವೇನು ಮಾಡ್ತೀರಿ ನಿಮಗೆ ಗೊತ್ತಾಗಲ್ಲ, ಗೊತ್ತಲ್ಲ. ಕೋಪದಲ್ಲಿದ್ದರೆ ತೆಗೆದು ಬಿಸಾಕ್ಬಿಡ್ತೀರಾ. 1,00,000 ರೂಪಾಯಿ ಮೊಬೈಲ್ ತೊಗೊಂಡಿದ್ರೆ ಎಸಿತೀರಾ ಟಿ ವಿ ನೋಡ್ದಾಯ್ತು, ಮೊಬೈಲ್ ಹೊಡೆದಾಯ್ತು. ಮತ್ತು ಅದು ರಿಪೇರಿ ಮಾಡ್ಸೋಕ್ಕೆ ಎಷ್ಟು ಕಷ್ಟ. ರಿಪೇರಿ ಮಾಡ್ಸೋಕ್ಕೆ ಟೈಮು ನಿಮಗೆ ದುಡ್ಡು ಇರ್ಬೋದು, ಟೈಮ್ ಎಷ್ಟು ತೊಗೊಳುತ್ತೆ, ಇಮಿಡಿಯೇಟಾಗಿ ಸಿಗುತ್ತಾ? ಅದು 3-4 ದಿನ ಬೇಕು. ದುಡ್ಡು ಖರ್ಚು, ಟೈಮು, ಎನರ್ಜಿ, ಅಲ್ಲಿವರೆಗೂ ಆ ಟಿ ವಿಯಿಂದ ಏನೋ ನೋಡಬೇಕಾಗಿರುತ್ತೆ, ಮೊಬೈಲಿಂದ ಏನೋ ನೋಡಬೇಕಾಗಿರುತ್ತೆ, ಕಷ್ಟ ಆ ಥರದ್ದಾಗುತ್ತೆ. ಹಾಗಾಗಿ ನೀವು ಅಧಿಕ ರಕ್ತದೊತ್ತಡ ಇತ್ತು ಅಂತಂದರೂ ಕೂಡ ನೀವು ಸ್ವಲ್ಪ ಕೋಪ ಕಂಡ ಜೊತೆಗೆ ಆಕಾಶ ಮುದ್ರೆನ ಮಾಡಿ. ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳು, ತೋರ್ಬೆರಳು, ಉಂಗುರದ ಬೆರಳು ಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದನ್ನು 25 ನಿಮಿಷಗಳ ಕಾಲ ಮಾಡಿ. 20 ನಿಮಿಷ, 20 to 25 ಮಿನಿಟ್ಸ್ ನೀವು ಟೈಮ್ ಇತ್ತು ಒಂದು 25 ನಿಮಿಷ ಮಾಡಿ. ಬೇಗ ಕಂಟ್ರೋಲ್ ಬಂದ್ಬಿಡುತ್ತೆ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಬಿ ಪಿ ಸಂಬಂಧಪಟ್ಟಂಥ ಮುದ್ರೆಯ ವಿಚಾರ. ಇನ್ನು ಆಧ್ಯಾತ್ಮ ಪಯಣ. ಈ ಆಧ್ಯಾತ್ಮ ಪಯಣದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಪುಣ್ಯಕ್ಷೇತ್ರಗಳ ದರ್ಶನವನ್ನು ನಾನು ಮಾಡಿಸ್ತಾ ಹೋಗ್ತಾ ಇರ್ತೀನಿ. ಖಂಡಿತವಾಗ್ಲೂ ಕೂಡ ಇದಕ್ಕೆ ನೀವು ಭಾಗಿಯಾಗಿ ಕರ್ಮ ಕಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನವನ್ನು ಮಾಡ್ತೀನಿ. ಪ್ರತಿ ತಿಂಗಳು ಪುಣ್ಯಕ್ಷೇತ್ರ, ಈ ಕೇರಳ ಅನಂತ ಪದ್ಮನಾಭ, ಗುರುವಾಯೂರು, ಮತ್ತು ಮುಂದಿನ ತಿಂಗಳು ಈ ಪುರಿ ಜಗನ್ನಾಥ, ಅದರ ಮುಂದಿನ ತಿಂಗಳು ಕಾಮಾಖ್ಯ, ಅದರ ಮುಂದಿನ ತಿಂಗಳು ಕಾಶಿ ಮತ್ತು ಅಯೋಧ್ಯ. ಈ ಥರ ಪ್ರತಿ ತಿಂಗಳು ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಇರುತ್ತೆ. ಈ ಫ್ಲೈಟು ಮತ್ತು ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ಸು ಎಲ್ಲವೂ ಕೂಡ ಅದ್ಭುತವಾಗಿ ವ್ಯವಸ್ಥೆ ಆಗ್ತಾಯಿದೆ. ಖಂಡಿತವಾಗ್ಲೂ ಕೂಡ ಈ ಒಂದು ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಸರನ್ನು ಬರೆಸಿ ಒಂದಲ್ಲ ಒಂದು ಆಧ್ಯಾತ್ಮ ಪಯಣ. ಜೀವನದಲ್ಲಿ ಜಂಜಾಟ ಅನ್ನುವಂಥದ್ದಿದೆ, ಸಂಸಾರ ಅನ್ನುವಂಥ ಗೋಡು ನಿತ್ಯ ನರಕ. ಈ ಒಂದು ಲೌಕಿಕ ಬದುಕೋ ಒಂದು ನರಕ. ಆ ನರಕದಿಂದ ಹೊರಗಡೆ ಬರೋದಕ್ಕೋಸ್ಕರ ಭಗವಂತ ನೋಡೋಕ್ಕೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ, ಅಟ್ಲೀಸ್ಟ್ ಪುಣ್ಯಕ್ಷೇತ್ರಗಳನ್ನಾರು ನೋಡಿ ಸ್ವರ್ಗದ ಒಂದು ಅನುಭವವನ್ನು ನಾವು ಮಾಡ್ಬೋದಲ್ವ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನೀವೆಲ್ಲ ಭೇಟಿ ಕೊಡಿ. ಗುರುಗಳ ಮುಖಾಂತರ ಅದರಲ್ಲಿ ಏನು ಮಾಡ್ತೀವಿ, ವಿಶೇಷವಾಗಿ ನಾವು ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಯಾವ ರೀತಿ ಸಂಕಲ್ಪ ಮಾಡಬೇಕು ಎಲ್ಲವನ್ನು ಕೂಡ ನಾವು ಮಾಡಿಸ್ತಾ ಇರ್ತೀವಿ. ಹಾಗಾಗಿ ಆ ಒಂದು ಪುಣ್ಯಕ್ಷೇತ್ರವನ್ನು ದರ್ಶನವನ್ನು ಮಾಡಿಕೊಳ್ಳಿ, ಹೆಸರನ್ನ ಬರೆಸಿ. ಪ್ರತಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನೀವು ಇತ್ತು ಅಂತಂದರೆ ಯಾವ್ದಾದ್ರು ಒಂದು ನಾವು ಎಲ್ಲೆಲ್ಲಿ ಹೋಗ್ತಾಯಿದ್ದು ನಾವು ಆಗ್ತಾ ಇರ್ತೀವಿ, ಅದಕ್ಕೆ ನೀವು ಬರ್ಬೋದು.
ಆಧ್ಯಾತ್ಮ ಪಯಣ ಮಾಡಿ, ಜೊತೆಗೆ ದೇವರ ಒಂದು ಸಾಕ್ಷಾತ್ಕಾರವನ್ನು ಪಡೀರಿ. ನೋಡಿ, ಈ ಭಾಳಷ್ಟು ಜನ ಸಾಲ ಆಗ್ಬಿಟ್ಟಿರುತ್ತೆ. ಈ ಸಾಲಕ್ಕೆ ಕಾರಣ ಏನಂತಂದರೆ ಋಣಬಾಧೆಗಳು ಮತ್ತು ಇವರಲ್ಲಿರುವಂತಹ ಒಂದು ದಡ್ಡತನ. ಅಂದರೆ ಸಾಲ ಏನಕ್ಕೆ ಮಾಡ್ಕೋತಾನೆ ಅಂತಂದರೆ, ನೋಡಿ, ಬುದ್ಧಿವಂತ ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡ್ಕೊಳ್ಳೋದಿಲ್ಲ. ಹಂಗಂದರೆ ದೇಶನೇ ಸಾಲ ಅವ್ರದ್ದೆಲ್ಲ ಬಿಟ್ಬಿಡಿ, ಫಸ್ಟ್ ನಮ್ಮದು ನೋಡಿ. ಬುದ್ಧಿವಂತ ಯಾವತ್ತಿದ್ರೂ ದುಡ್ಡನ್ನು ಸಂಪಾದನೆ ಮಾಡೋದಕ್ಕೆ ನೋಡ್ತಾನೆ. ಮತ್ತು ದುಡ್ಡಿಲ್ಲದೆ ಯಾವ ರೀತಿ ಇವಾಗ ಈ ಸಾಲ ಏನಕ್ಕೆ ಮಾಡ್ತಾನೆ ಮನುಷ್ಯ? ದುಡ್ಡಿಲ್ಲದೆ ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಗೊತ್ತಲ್ಲ, ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂದರೆ ಬಂದಿರೋಂಥ ದುಡ್ಡು 10 ರೂಪಾಯಿ ನೀವು 10 ರೂಪಾಯಿ ಸಾಲ ಮಾಡಿದ್ದೀರುತ್ತೆ ಅಂತಂದರೆ 2 ರೂಪಾಯಿ ನೀವು ಬಡ್ಡಿ ಕಟ್ಟಬೇಕಾಗತ್ತೆ. ನಿಮಗೆ ಪ್ರಾಫಿಟ್ ಬಂದಿರೋದೇ ಒಂದು 2 ರೂಪಾಯಿ ಅಂತಂದರೆ ಆ 2 ರೂಪಾಯಿ ಎಲ್ಲ ನೀವೇನು ಮಾಡ್ತೀರ, ಬಡ್ಡಿಗೆ ಕಟ್ಕೊಂಡು ಹೋಗ್ತಾ ಇರ್ತೀರ. ಅಂತಂದರೆ ಬಂದಿರೋದೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಬಡ್ಡಿಗೆ ಹೋಗ್ತಾ ಇರುತ್ತೆ. ಗೊತ್ತಲ್ಲ, ಅಂದರೆ ನೀವೊಂದು 20,000 ರೂಪಾಯಿ ಒಂದು ಸಂಬಳ ಅಂದ್ಕೊಳ್ಳಿ, ನೀವು ಒಂದು 2 ಲಕ್ಷ 3 ಲಕ್ಷ ಸಾಲ ಮಾಡಿದ್ದೆ ಅಂದ್ಕೊಳ್ಳಿ, ಮಿನಿಮಮ್ 3,000 to 4,000 ರೂಪಾಯಿ ನಿಮಗೆ ಸಾಲಕ್ಕೆ ಹೊರಟೋಗ್ಬಿಡ್ತದೆ. ಬಡ್ಡಿ, ನೀವು ಸಾಲ ಇರಲಿ ಬಡ್ಡಿಗೆ ಹೊರಟೋಗ್ಬಿಡ್ತದೆ. ಸೊ ನಿಮ್ಮ ಖರ್ಚು ಮುಚ್ಚುಗಳೆಲ್ಲ ನಿಮಗೆ 20,000 ರೂಪಾಯಿ ನೀವು ಸಂಪಾದನೆ ಮಾಡ್ತಾಯಿದ್ದೀರಿ ಅಂತಂದರೆ 20,000 ರೂಪಾಯಿನೂ ಖರ್ಚೇ ಆಗಿಬಿಡ್ತದೆ ನಿಮಗೆ. ಅದರಲ್ಲಿ ನೀವು ಸಾಲ ಬೇರೆ ಮಾಡ್ತು ಅಂತಂದರೆ ನೀವು ಕಷ್ಟಪಟ್ಟು ದುಡ್ಡಿರಲೆಲ್ಲ ನೀವೇನು ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ. ಊಟ ತಿಂಡಿ ಬಟ್ಟೆ ಅಷ್ಟೇ, ನೀವು ಕೂಡಿಸಿಡೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ಕೂಡಿಸಿಡೋದಿರಲಿ, ನಿಮ್ಮ ಖರ್ಚು ವೆಚ್ಚಗಳಿಗೆ ತುಂಬ ದುಡ್ಡು ಬೇಕು. ಆ ದುಡ್ಡನ್ನು ಕೂಡ ನೀವು ಎಂಜಾಯ್ ಮಾಡೋದಕ್ಕೂ ಕೂಡ, ಎಂಜಾಯ್ ಅಂತಂದರೆ ಫುಲ್ ಎಂಜಾಯ್ ಅಂತ ಅಲ್ಲ, ಅನಾವಶ್ಯಕ ಒಂದು ಮೊಬೈಲ್ ಬೇಕು ಅಥವಾ ಯಾವುದೋ ಒಂದು ವಸ್ತು ಬೇಕು ಮನೆಗೆ, ಅದನ್ನು ಕೂಡ ನೀವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದು ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ ಒಂದು ವರ್ಷ ತೊಗೊಳ್ಳಿ ಬಿಡಿ, ಬೇಡ ಒಂದು ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದುಬಿಡ್ತದೆ. ಗೊತ್ತಲ್ಲ, ಈ ಒಂದು ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, 10-20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹಣಕಾಸನ್ನ ನೀವು ಮರೆತುಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ, ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಯಾಕಂದರೆ ನೀವು ಬಡ್ಡಿ ಕಟ್ಟಿಬಿಡ್ತೀರಲ್ಲ, ಹಾಗಾಗಿ ಸಾಲ ಅನ್ನುವಂಥದ್ದು ಫಸ್ಟು ಕರ್ಮ. ಗೊತ್ತಲ್ಲ, ನಾವು ಯಾರಿಗೂ ನಾವು ಕೋಟ್ಯಾಧಿಪತಿಗಳು ಶ್ರೀಮಂತರು ಅಂತ ಅನ್ನಿಸ್ಕೊಳ್ಳೋದೇ ಬೇಕಾಗೋ ಅವಶ್ಯಕತೆ ಇಲ್ಲ. ಸಾಲ ಇಲ್ಲದೇ ಸಾಲದೆಂಬವನೇ ಸಾಲಗಾರ, ಸಾಕೆಂಬವನೇ ಸಾಹುಕಾರ ಅಂತಾಗಿ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಈ ಒಂದು ವಸ್ತುವನ್ನು ಇಡಿ. ಅದು ಯಾವ ವಸ್ತು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಶ್ರೀಫಲ, ಈ ಶ್ರೀಫಲ ಇದೆಯಲ್ಲ ಅದನ್ನು ಹಾಗೆ ಇಡೋದಕ್ಕಿಂತ ತಂತ್ರವನ್ನು ಮಾಡಿ ನೋಡಿ. ಇದು ಶ್ರೀಫಲ, ಚಿಕ್ಕ ತೆಂಗಿನಕಾಯಿ, ಇದನ್ನು ಕಟ್ ಮಾಡಿದ್ರೆ ತೆಂಗಿನಕಾಯಿ ಹೇಗಿರುತ್ತೆ ಹಾಗೇ ಇರುತ್ತೆ. ಇದು ಶ್ರೀಫಲ, ಕಾಣಿಸ್ತಾ ಇದೆಯಲ್ವಾ? ಇದು ಶ್ರೀಫಲ. ಈ ಶ್ರೀಫಲದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಕುಂಕುಮನ ತೆಗೆದುಕೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದರಕ್ಕೆ ನೀವೇನು ಮಾಡಬೇಕು, ಈ ರೀತಿ ಕುಂಕುಮನ ಹಚ್ಚಬೇಕು ಶ್ರೀಫಲಕ್ಕೆ. ಎಷ್ಟು ಶ್ರೀಫಲ ಅಂತಂದರೆ 6 ಶ್ರೀಫಲ, 6 ಶ್ರೀಫಲವನ್ನು ಇಟ್ಕೊಂಡು ನೀವು ಇದಕ್ಕೆ ಸಹಸ್ರಾರ್ಚನೆ ಮಾಡಿದ ಕುಂಕುಮವನ್ನು ಹಚ್ಚಬೇಕು. ಹಚ್ಚಿದ ನಂತರ ನೀವೇನು ಮಾಡಬೇಕು, ಅದಕ್ಕೆ ನೀವು ಇದು ಹಚ್ಚಿ ಇದ್ರ ಮೇಲೆ ಪೆನ್ನೆ ತೆಗೆದುಕೊಂಡು ಪರ್ಮನೆಂಟ್ ಮಾರ್ಕರು ಈ ಥರದೊಂದು ಪೆನ್ ತೊಗೊಂಡು ಓಮನ್ನು ಬರಿಬೇಕು. ಅದಲ್ಲ, ಆ ಓಮನ್ನು ಬರೆದು ಇದನ್ನು ನೀವೇನು ಮಾಡಬೇಕು ಅಂತಂದರೆ ಒಂದು
ಈ ಈ ವಿಳ್ಯದೆಲೆ ಅಥವಾ ಮಾವಿನ ಎಲೆ ಒಂದು ಬಟ್ಲು ತೊಗೊಂಡ್ಕೊಂಡು ವಿಳ್ಯದೆಲೆ ಮಾವಿನ ಎಲೆಯ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಅದನ್ನು ನೀವು ಈ ಮಾವಿನ ಎಲೆಯನ್ನು ನೀವು ಕತ್ತರಿಯಲ್ಲಿ ಕಟ್ ಮಾಡಿ ಅಥವಾ ವಿಳ್ಯದೆಲೆ ತೊಗೊಂಡು ಸಣ್ಣ 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 ಚೂರ ಕಟ್ ಮಾಡಿ ಇದನ್ನು ಒಂದು ಬಟ್ಲಲ್ಲಿ ಇಟ್ಟಿರ್ತೀರಲ್ಲ ಈ ಶ್ರೀಫಲನ ಅದರ ಮೇಲೆ ಉದುರಿಸ್ಬೇಕು. ಉದುರಿಸಿ ನೀವೇನು ಮಾಡಬೇಕು ಅಂತಂದರೆ ಒಂದು ಬಟ್ಲಲ್ಲಿಟ್ಟು ನೀವು ಪ್ರತಿನಿತ್ಯ ಪೂಜೆ ಮಾಡಿ. ಪ್ರತಿ ಅಮಾವಾಸ್ಯೆಗೆ ಒಂದು ಮಾವಿನ ಎಲೆ ತೊಗೊಂಡು ಚೆನ್ನಾಗಿ ಅದನ್ನು ಕಟ್ ಮಾಡಿ ಚೆನ್ನಾಗಿ ಅದನ್ನು ಅರ್ದು ಅದರ ಮೇಲೆ ಉದುರಿಸಿ. ಮತ್ತು ಅದನ್ನು ಒಣಗೋಗುತ್ತೆ ಅದು. ಮತ್ತು ಒಂದು ಅಮಾವಾಸ್ಯೆ ಆಗೋರು ಅದು ಮತ್ತೆ ಅದು ವಿಳ್ಯದೆಲೆನ ಕ್ಲೀನ್ ಮಾಡಿ ಮತ್ತು ಹೊಸ ವಿಳ್ಯದೆಲೆ ಹಾಕಿ ಅಥವಾ ಮಾವಿನ ಎಲೆನ ಕಟ್ ಮಾಡಿ ಹಾಕಿ ಪ್ರತಿನಿತ್ಯ ಆ ಬಟ್ಲಿಗೆ ಪೂಜೆ ಮಾಡಿ. ನೋಡಿ ಯಾವ ರೀತಿ ನಿಮಗೆ ಸಾಲ ತೀರುತ್ತೆ. ಸಂಕಲ್ಪ ಮಾಡ್ಕೋಬೇಕು ಈ ತಂತ್ರವನ್ನು ಮಾಡಬೇಕಾದ್ರೆ. ಯಾವ ರೀತಿ ಸಾಲ ತೀರುತ್ತೆ ಅಂತ ನಾನಲ್ಲ, ನೀವೇ ಹೇಳ್ತೀರಾ ಅಲ್ಲ. ಅದಕ್ಕಿಂತ ಮುಂಚೆ ನೀವೇನು ಮಾಡಿ, ಯಾರ್ಯಾರು ಸಾಲ ತೀರಬೇಕು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರ್ತೀನಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ